ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಇಟ್ಕೊಂಡಿದ್ದೀನೋ ಸುಬ್ಬು. ಹೇಳಿ ಮೇಡಮ್, ನನ್ನ ಮೇಲೆ ಕೋಪ ಇದೆಯಾ ಅಂದೆ? ಕೋಪ ಇಲ್ಲದೆ ಇರುತ್ತಾ? ಸಾಹೇಬ್ರಿಗೂ ಆ ಶ್ರೀವಲ್ಲಿನೇ ಮದ್ವೆ ಆಗ್ಬೇಕು ಅಂತ ಇತ್ತೇನೋ? ಮೇಡಮ್ ಸುಮ್ಮನಿರಿ ಮೇಡಮ್. ನಾನು ಫಸ್ಟ್ ಆಫ್ ಆಲ್ ಮದುವೆ ಆಗ್ಬೇಕಂತಾನೆ ಇರಲಿಲ್ಲ. ನನ್ನ ತಲೆಯಲ್ಲಿ ಇದ್ದಿದ್ದು ಫಸ್ಟು ವರನ್ ಮದುವೆ ಚೆನ್ನಾಗಾಗಬೇಕು ಅಂತ ಅಷ್ಟೇ. ಅದಕ್ಕೋಸ್ಕರ ಶ್ರೀವಲ್ಲಿ ಜೊತೆ ಮದುವೆ ಆಗಕ್ಕೆ ಒಪ್ಕೊಂಡೆ. ಇವಾಗ ಮುಗ್ದೋಗಿರೋ ಕತೆ ಎಲ್ಲ ಯಾಕೆ ಬಿಟ್ಬಿಡಿ ಅಲ್ವಾ? ಮುಗ್ದೋಗಿರೋ ಕತೆ ತಾನೆ, ಮತ್ತೆ ಪದೇ ಪದೇ ಅವಳನ್ನೇ ನೆನ್ಪು ಮಾಡ್ಕೋತೀಯ ನೀನು? ನಾನೇನು ನೆನ್ಪು ಮಾಡ್ಕೊಂಡಿಲ್ಲ, ಮಾತಿಗೆ ಹೇಳ್ದೆ ಅಷ್ಟೇ. ಮಾತಿಗೂ ಅಷ್ಟೇ. ಇನ್ಮೇಲೆ ಆ ಶ್ರೀವಲ್ಲಿ ಬಗ್ಗೆ ಮಾತಾಡ್ಬೇಡ ನೀನು. ಅವಳನ್ನೇ ನಾನು ಮದ್ವೆ ಆಗ್ಬೇಕಾಗಿತ್ತು, ನಿಮ್ಮಿಂದ ಮದ್ವೆ ಕ್ಯಾನ್ಸಲ್ ಆಗೋಯ್ತು, ಹಾಗೆ ಹೀಗೆ ಅಂತ ಹೇಳಿದ್ಯೋ ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ನೀನ್ ಈ ತರ ಎಲ್ಲ ಮಾತಾಡಿದ್ರೆ ನನ್ ಮನ್ಸಿಗೆ ನೋವು. ಯಾಕಲೆ ದರಿದ್ರ ಹಂಗ ನೋಡ್ತಾ ಇದೀಯಾ? ನಿಮ್ಮ ಅವ್ವನ್ ಮಿಸ್ ಮಾಡ್ಕೊತೀನೋ? ಇಲ್ಲೇ ದೇವ್ ಕುಂತಿದ್ದೀನಿ. ಮಮ್ಮಿ, ನಿನ್ ಕಿವಿನಲ್ಲಿರೋ ಓಲೆ ಒರಿಜಿನಲ್ಲ ಡೂಪ್ಲಿಕೇಟಾ? ಯಾಕಲೆ ಅಪರೂಪಕ್ಕೆ ಅಂತ ಇದೊಂದು ಉಳಿಸ್ಕೊಂಡಿದ್ದೀನಿ. ರಾತ್ರಿ ಮಕ್ಕಳಕ್ಕೆ ಬಂದ್ಬಿಟ್ಟು ಕಿವಿನ ಕತ್ತರಿಸ್ಕೊಂಡು ಹೋಗ್ಬಿಟ್ಟಿಯಾ ಜೂಜ್ಕೋರ. ಮಮ್ಮಿ, ಜೂಜ್ಕೋರ ಅಂತ ಹೇಳ್ಬೇಡ, ನನಗೆ ನಾಚಿಕೆ ಆಗುತ್ತೆ. ನಾನು ಜೂಜ್ ಗೀಜೆಲ್ಲ ಬಿಟ್ಟು ತುಂಬಾ ದಿನ ಆಗೋಗಿದೆ ಮಮ್ಮಿ. ಅದು ಏನಂತಂದ್ರೆ ನೀನು ನಿನಗೂ ಕಿವಿ ಚುಚ್ಚಿ ಓಲೆ ಹಾಕ್ಸ್ಬೇಕಾ? ಮಮ್ಮಿ ಅದಲ್ಲ ಮಮ್ಮಿ, ಅದು ಒಂದು ಪ್ರಾಬ್ಲಮ್ ಇದೆ ನನಗೆ. ಪ್ರಾಬ್ಲಮ್ ಅಂದ್ರೆ ಅದು ಪ್ರಾಬ್ಲಮ್ ಅಲ್ಲ, ಅದು ಒಂಥರ ಆಸೆ ಮಮ್ಮಿ. ಅಯ್ಯಲೇ ನಿನ್ನ ಆಸೆ ನನಗೆ ಪ್ರಾಬ್ಲಮ್ಮೇ, ಬೋಗಳು ಸಾಯ. ಮಮ್ಮಿ, ನನಗೂ ಹನಿಮೂನ್ ಹೋಗ್ಬೇಕು ಅಂತ ಆಸೆ ಆಗಿದೆ. ಹೇಗಾರು ಮಾಡಿ ಕಳಿಸ್ಕೊಡು ಮಮ್ಮಿ. ಏನ ಹನಿಮೂನ್ಗೆ ಹೋಗ್ತೀನಿ? ಈ ಓಲೆ ಮಾರಿ ಹನುಮಂತ ನಗರಕ್ಕೆ ಹೋಗಿ ಬರಕ್ ಆಗೋದಿಲ್ಲ. ಗೋಲ್ಡ್ ಇನ್ನು ಹನಿಮೂನ್ಗೆ ಹೋಗ್ತಾನಂತೆ. ಓ ಮಮ್ಮಿ, ನಂಗೆ ಅವೆಲ್ಲ ಗೊತ್ತಿಲ್ಲ ಮಮ್ಮಿ. ಈಗ ಹೆಂಗಿದ್ರು 2 ಜೋಡಿ ಹೋಗ್ತಾ ಇದೆ ಅಲ್ವಾ, ಆ ಜೋಡಿ ಜೊತೆ ನಾನು ಹನಿಮೂನ್ಗೆ ಹೋಗ್ಬೇಕು ಅಷ್ಟೇ. ಅದು ಹೆಂಗಲೇ ಆಗುತ್ತಲ್ಲ ದರಿದ್ರ. ಅವ್ರಿಗಾಗಲೇ ಟಿಕೆಟ್ ಪ್ಯಾಕೇಜ್ ಅಂತೆಲ್ಲ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಮ್ಮಿ. ಹೇಗಿದ್ರು 2 ಜೋಡಿ ಹೋಗ್ತಾ ಇದೆ, ಅದರಲ್ಲಿ 1 ಜೋಡಿ ನಾನು ಕ್ಯಾನ್ಸಲ್ ಮಾಡ್ಬಿಟ್ಟು ನಾನು ಹೋದ್ರೆ ಹೆಂಗಿರುತ್ತೆ? ದರಿದ್ರ ಏನು ಅಂತ ಹುಟ್ಟಿಬಿಟ್ಟಿಲ್ಲ ನನ್ನ ಹೊಟ್ಟೆಗೆ. ಅಲ್ಲ, ಯಾರಾದ್ರೂ ಅಂಗಡಿ ಹೋಗ್ತಿದ್ರೆ ನನ್ನ ಮಗನ ಒಂಚೂರು ಕರ್ಕೊಂಡು ಹೋಗ್ರಪ್ಪ ಅನ್ಬೋದು, ಒಂದು ಬೋಟಿ ಕೊಡ್ಸಿ ಅಂತ. ದೇವಸ್ಥಾನಕ್ಕೆ ಹೋಗ್ತಿದ್ರೆ ಕರ್ಕೊಂಡೋಗಿ ದೇವ್ರಿಗೆ ಕೈಯಾರ ಮುಗಿತಾನೆ ಅಂತ ಹೇಳ್ಬೋದು. ಈ ಹನಿಮೂನ್ಗೆ ಹೋಗೋರ್ ಜೊತೆಗೆ ನನ್ನ ಮಗನ್ನು ಕರ್ಕೊಂಡೋಗಿ ಅಂದ್ರೆ ನೀನ್ ಯಾರ ಜೊತೆಗೆ ಇರ್ತೀಯೋ? ದನ ಕಾಯಕ್ ಹೋಗ್ತೀಯ ಹನಿಮೂನ್? ಇಲ್ಲ ಮಮ್ಮಿ, ಧನಲಕ್ಷ್ಮಿ ಜೊತೆ ಹನಿಮೂನ್ಗೆ ಹೋಗ್ತೀನಿ. ನನಗೆ ಹೇಗಾದ್ರೂ ಮಾಡಿ ನೀನು ಕಳಿಸ್ಕೊಡ್ಬೇಕು. ನೋಡಿ, ನಿನ್ನ ತಲೆಯಲ್ಲಿರುವ ಮೆದುಳಿನ ಬುದ್ಧಿಯನ್ನು ಉಪಯೋಗಿಸಿ, ನಿನ್ನ ನಾಲಿಗೆ ಎಂಬ ಅಸ್ತ್ರವನ್ನು ಬಳಸಿ ಹೇಗಾದ್ರೂ ಮಾಡಿ ನನ್ನ ನೀನು ಹನಿಮೂನಿಗೆ ಕಳಿಸ್ಲೇಬೇಕು. ದರಿದ್ರ, ಕೆಲವೊಂದ್ಸರಿ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ಬಿಡ್ತೀಯ ಎಮೋಷನಲ್ಲಿ. ಹೋಗ್ಲಿ ಬಿಡು. ಈ ಕಾರ್ತಿಕೇಯ ಶ್ರಾವಣಿ ಮದುವೆ ಆಗಿರೋ ಸಂಭ್ರಮಕ್ಕೆ ಅವರು ಹನಿಮೂನಿಗೆ ಹೋಗದೆ ಇದ್ರು ಪರವಾಗಿಲ್ಲ. ನೀನಾದ್ರೂ ಹನಿಮೂನಿಗೆ ಹೋದ್ರೆ ಒಂದು ಹೊಸ ಜೀವ ಜಗತ್ತಿಗೆ ಬರುತ್ತೆ. ಜಾಸ್ತಿ ನುಲಿಬೇಡ, ನೋಡೋಣ ಏನೋ ಒಂದು ಖ್ಯಾತೆ ತೆಗಿತೀನಿ. ಏನು ಮಾತಾಡ್ಲಿ? ಒಂದು ಕಲಂಗಿ ಹೇಳ್ತೀನಿ, ಫಸ್ಟ್ ಯೋಚನೆ ಮಾಡ್ತೀನಿ. ಏನಮ್ಮ ಸವಾರಿ ಎಲ್ಲಿಂದ ಬರ್ತಿದೆ? ಏನಿಲ್ಲ ಕಣೆ, ಸ್ವಲ್ಪ ಕೆಲಸ ಇತ್ತು, ಹಂಗೆ ಆಚೆ ಹೋಗ್ಬಿಟ್ಟು ಬಂದ್ವಿ ಅಷ್ಟೇ. ಕೆಲ್ಸನ? ನಿಮ್ಮಿಬ್ಬರಿಗೂ ಹೊರಗಡೆ ಏನಮ್ಮ ಕೆಲಸ? ನೀನ್ ಕೆಲಸ ಏನಿದ್ರು ಮನೇಲಿ, ಅಪ್ಪ ಅಂತೂ ಏನು ಕೆಲಸ ಮಾಡಲ್ಲ. ಅಂಥದ್ದು ನೀವಿಬ್ರು ಹೊರಗಡೆ ಏನ್ ಕೆಲ್ಸಕ್ಕೆ ಹೋಗಿದ್ರಿ? ಮನೆಯಲ್ಲಿ ದಿನಸಿನೆಲ್ಲ ತಂದಾಗಿದೆ, ತರಕಾರಿನೂ ತಂದಿದೆ. ಇನ್ ಹೊಸ ಬಟ್ಟೆ ತರಕ್ ಹೋಗಿದ್ದೀರಾ ಅನ್ಕೊಂಡ್ರೆ ನಿನ್ನೆ ತಾನೇ ಹಬ್ಬ ಮುಗ್ದಿದೆ. ಮತ್ತೆ ಎಲ್ಗಮ್ಮ ಹೋಗಿದ್ರಿ? ಇದೆಲ್ಲ ಇದು ಒಳ್ಳೆ ಸರಿ ಆಯ್ತಲ್ಲ, ಗಂಡ ಹೆಂಡತಿ ನಾವು ಹಾಗೆ ಸುತ್ತಾಡ್ಕೊಂಡ್ ಬರೋಣ ಅಂತ ಹೋಗಿದ್ವಿ. ಅದಕ್ಕೂ ನಿನ್ನ ಹತ್ರ ಪರ್ಮಿಷನ್ ತಗೋಬೇಕಾ? ಓಹೋ, ಸುತ್ತಾಡ್ಕೊಂಡ್ ಬರಕ್ಕೆ ಜ್ಯುವೆಲರಿ ಶಾಪ್ ಹೋಗಿದ್ರಾ? ಏನಿದನ ಏನ್ ಹೇಳ್ತಿದ್ಯಾ ನೀನು? ಹೇಳ್ತಿರೋದು ನಾನಲ್ಲಮ್ಮ, ನಿನ್ ಕೈಲಿರೋ ಜ್ಯುವೆಲರಿ ಶಾಪ್ ಬ್ಯಾಗು.
ನಿಜ ಹೇಳಮ್ಮ, ಮನೇಲಿ ಯಾರಿಗೂ ಹೇಳ್ದೆ ಕೇಳ್ದೆ ನೀವಿಬ್ರೇ ಜ್ಯುವೆಲರಿ ಶಾಪ್ ಹೋಗಿದ್ದೀರಾ ಅಂದ್ರೆ ಏನ್ ತಂದಿದ್ದೀರಾ? ಆ ಬ್ಯಾಗಲ್ಲಿ ಏನಿದೆ ತೋರ್ಸು. ಏನಿಲ್ಲ ಕಣ್ಣಿದಾನ, ಖಾಲಿ ಬ್ಯಾಗು ಅಷ್ಟೇ. ಖಾಲಿ ಬ್ಯಾಗ್ ತರಕ್ಕೆ ಜ್ಯುವೆಲರಿ ಶಾಪ್ ವರ್ಗೂ ಹೋಗಿದ್ರಾ? ಸುಮ್ನೆ ಬ್ಯಾಗಲ್ಲಿ ಏನಿದೆ ಅಂತ ಹೇಳಮ್ಮ. ಅಯ್ಯೋ ನಿಜವಾಗ್ಲೂ ಏನಿಲ್ಲ ಕಣೆ, ಖಾಲಿ ಬ್ಯಾಗು. ಹೌದಾ? ಖಾಲಿ ಬ್ಯಾಗ? ಹಾಗಾದ್ರೆ ಕೊಡು ಅದನ್ನ ಆಚೆ. ಅಯ್ಯೋ, ಅದು ಖಾಲಿ ಬ್ಯಾಗ್ ಅಮ್ಮ, ಯಾವತ್ತಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ ಇಟ್ಕೊಂಡಿದೀವಿ. ನೋಡು, ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ತಲೆ ಖಾಲಿ ಆಗಿದೆ ಅಂತ ತಲೆನೇ ತೆಗಿಯಕ್ಕಾಗುತ್ತೇನಮ್ಮ? ಅಪ್ಪ ಏನೇನೋ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡಿ. ನೀವಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ಆ ಬ್ಯಾಗಲ್ಲಿ ಏನಿದೆ ಕೊಡು. ಲೇ ವಿಶಾಲು, ನಾ ಹೊರಡ್ಬೇಕಾದ್ರೆ ಹೇಳಿಲ್ವಲ್ಲ ನಿಂಗೆ ಧನಲಕ್ಷ್ಮಿ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ? ಇವಳೇ ಹೇಳ್ದಮ್ಮ ಬೇಡ ಅಂತ. ಹಾ, ಧನಲಕ್ಷ್ಮಿಗೆ ಸರ್ಪ್ರೈಸ್ ಅಂದ್ರೆ ಇಷ್ಟ. ಅವಳಿಗೆ ಗೊತ್ತಿಲ್ದಾಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ತಿದ್ಲು. ಈಗ ನೋಡು, ಬಾಗ್ಲಿಗೆ ಬರ್ತಿದ್ದಾಗೆ ಕಿತ್ಕೋತಾ ಇದ್ದಾಳೆ. ಈಗ ನಾವೇನ್ ಸರ್ಪ್ರೈಸ್ ಅಂತ ಕೊಡೋಣ? ಸರ್ಪ್ರೈಸು ಇಲ್ಲ, ಮಣ್ಣು ಅಂಗಟ್ಟಿನೂ ಇಲ್ಲ. ಸರ್ಪ್ರೈಸಾ? ನಂಗ? ಏನಮ್ಮ? ಅಮ್ಮ ಧನಲಕ್ಷ್ಮಿಗೆ ಒಂದು ಮೂಗ್ ಬಟ್ ತಗೋಬೇಕು ಅಂತಿದ್ಲು. ಅದನ್ನೇ ತರಕ್ ಹೋಗಿದ್ವಿ. ನಿನ್ನೂ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ನಿನ್ ಕರ್ಕೊಂಡು ಹೋಗೋದ್ ಬದಲು ನಾವೇ ತಗೊಂಬಂದು ಎಲ್ರ ಮುಂದೆ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ನಿನ್ಗೂ ಅಷ್ಟು ತಾಳ್ಮೆ ಇಲ್ವಲ್ಲಮ್ಮ. ಹೋಗ್ಲಿ ಬಿಡು, ಹಾಗೂ ಕಿತ್ಕೊಂಡಿದ್ಯಾ, ನೀನೇ ಇಟ್ಕೊ.